ಮಕರ ರಾಶಿಯವರ ಸ್ನೇಹಿತರೆ, ಇಂದಿನ ಭವಿಷ್ಯವು ವಿಶೇಷವಾಗಿ ತಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಿರುವವರಿಗೆ ಆಗಿದೆ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ. ಆಗಸ್ಟ್ 11, 2026ರಿಂದ ಹಣ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಕೆಲವು ಸಕಾರಾತ್ಮಕ ಚಿಹ್ನೆಗಳು ನಿಮಗಾಗಿ ಹೊರಹೊಮ್ಮುತ್ತಿವೆ. ಯಾವುದೇ ಸ್ಥಗಿತಗೊಂಡ ಕೆಲಸವು ಮುಂದುವರಿಯಬಹುದು, ಹಳೆಯ ಪ್ರಯತ್ನವು ಫಲಿತಾಂಶಗಳನ್ನು ನೀಡಬಹುದು ಅಥವಾ ಹೊಸ ಆದಾಯದ ಮೂಲ ಕಾಣಿಸಿಕೊಳ್ಳಬಹುದು. ಆದರೆ ನೆನಪಿಡಿ, ಶಿಸ್ತು ಮತ್ತು ಕಠಿಣ ಪರಿಶ್ರಮ ಇರುವಲ್ಲಿ ಮಾತ್ರ ಲಕ್ಷ್ಮೀ ದೇವಿಯು ಸ್ಥಿರವಾಗಿರುತ್ತಾಳೆ. ಪ್ರಾಮಾಣಿಕತೆಯು ತೃಪ್ತಿಗೆ ಕಾರಣವಾಗುತ್ತದೆ. ಅದಕ್ಕಾಗಿಯೇ ಇಂದಿನ ಸಂದೇಶವು ಕೇವಲ ಹಣದ ಬಗ್ಗೆ ಅಲ್ಲ, ಇದು ಸುಮಾರು ಸಂಪತ್ತಿನಿಂದ ಸಂತೋಷ, ಕುಟುಂಬದೊಂದಿಗೆ ಪ್ರೀತಿ ಮತ್ತು ಜೀವನದಲ್ಲಿ ಶಾಂತಿ. ದೇವತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವನ್ನು ಸ್ಮರಿಸುತ್ತಾ ಇವತ್ತು 4 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ತಿಳಿಯೋಣ. ಈ ದೊಡ್ಡ ಸುದ್ದಿಯನ್ನು ಕೇಳಲು ನೀವು ಎಚ್ಚರಿಕೆಯಿಂದ ಕೇಳಬೇಕು. ಸ್ನೇಹಿತರೆ, ಒಳ್ಳೆಯ ಸುದ್ದಿ, ಒಳ್ಳೆಯ ಸುದ್ದಿ, ಒಳ್ಳೆಯ ಸುದ್ದಿ. ಇತಿಹಾಸದಲ್ಲಿ ಮೊದಲನೆಯದು. ಮೊದಲ ಬಾರಿಗೆ ನೀವು 4 ಉತ್ತಮ ಶುಭ ಸುದ್ದಿಗಳನ್ನು ಪಡೆಯುವಿರಿ. ನಾಳೆ ನೀವು ಬ್ರಹ್ಮನ ಶ್ರೇಷ್ಠ ದೇವರು ಮತ್ತು ದೇವತೆಗಳು. ಇದರಿಂದಾಗಿ ನೀವು ಹಣ, ಪ್ರೀತಿ, ಮನೆ, ಕಾರು ಎಲ್ಲವನ್ನೂ ಪಡೆಯುತ್ತೀರಿ ಮತ್ತು ನೀವು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ. ಏಕೆಂದರೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸಬಹುದು. ಆದರೆ ನಿಮ್ಮ ಮಾಹಿತಿಗಾಗಿ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಇಲ್ಲಿಂದ ನಾನು ನಿಮಗೆ ಹರೇ ವಿಷ್ಣು, ಮಾತಾ ಮಹಾಲಕ್ಷ್ಮಿ, ಭಗವಾನ್ ಶ್ರೀ ಕೃಷ್ಣ, ಬಜರಂಗಬಲಿ ಮತ್ತು ಮಹಾದೇವರು ದಯಾಳುಗಳು. ಹೌದು, 5 ಪ್ರಮುಖ ದೇವತೆಗಳು ಒಟ್ಟಿಗೆ ನಿಮಗೆ ದಯೆ ತೋರಿಸಿದ್ದಾರೆ. ನಿಮ್ಮ 4 ದೊಡ್ಡ ಕನಸುಗಳು ನನಸಾಗಲಿವೆ. ಹಣ, ಪ್ರೀತಿ, ಮನೆ, ಗೌರವ, ಘನತೆ ಎಲ್ಲವೂ ಈಗ ನಿಮ್ಮದೇ. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಮೊದಲು ಸುತ್ತಲೂ ನೋಡಿ. ಯಾರಾದರೂ ನಿಮ್ಮ ಮಾರ್ಗಗಳ ಬಗ್ಗೆ ಅಸೂಯೆ ಪಟ್ಟರೆ ಅವರಿಂದ ದೂರವಿರಿ. ನಂತರ ವಿಡಿಯೋವನ್ನು ವೀಕ್ಷಿಸಿ. ಇಂದಿನ ಈ ಸಂದೇಶವು ತುಂಬ ವಿಶೇಷವಾಗಿದೆ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ. ಇದನ್ನು ತಮಾಷೆ ಎಂದು ತಪ್ಪಾಗಿ ಭಾವಿಸಬೇಡಿ, ಏಕೆಂದರೆ ಮುಂಬರುವ ಸಮಯವು ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಯನ್ನು ತರುತ್ತದೆ. ಒಂದು ಮಹತ್ವದ ತಿರುವು ತರಬಹುದು. ಅಲ್ಲಿ ದೀರ್ಘಕಾಲದವರೆಗೆ ಸ್ಥಗಿತಗೊಂಡಿದ್ದ ವಿಷಯಗಳು ನಿಧಾನವಾಗಿ ಮುಂದುವರಿಯಲು ಪ್ರಾರಂಭಿಸುತ್ತವೆ ಮತ್ತು ನೀವು ಎಂದಿಗೂ ಮರೆಯಲಾಗದ ಆನಂದವನ್ನು ಅನುಭವಿಸುವಿರಿ. ಸ್ನೇಹಿತರೆ, ಅನೇಕ ದೊಡ್ಡ ಗ್ರಹಗಳು ಬಾಹ್ಯಾಕಾಶದಲ್ಲಿ ಸಾಗುತ್ತಿವೆ. ಆದ್ದರಿಂದಲೇ ನಿಮಗೆ ಹಣ, ಪ್ರೀತಿ, ಮನೆ ಮತ್ತು ಇವೆಲ್ಲಕ್ಕೆ ಸಂಬಂಧಿಸಿದ 4 ದೊಡ್ಡ ಒಳ್ಳೆಯ ಸುದ್ದಿಗಳು ನಿಮಗೆ ಕಾಣಿಸುತ್ತಿವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಇದು ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇದು ಕಲಿಯುಗದ ಅತ್ಯಂತ ಅದ್ಭುತವಾದ ದಿನದ ಆರಂಭವಾಗಿರುತ್ತದೆ. ಆದರೆ ಈ ವಿಡಿಯೋದಲ್ಲಿನ ಪ್ರಮುಖ ಸಂಭಾಷಣೆ ಸಂಪತ್ತನ್ನು ಸಂಪಾದಿಸುವ ಬಗ್ಗೆ ಅಲ್ಲ. ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ, ದೀರ್ಘಕಾಲದವರೆಗೆ ತನ್ನ ಸ್ವಂತ ಪ್ರಗತಿಯತ್ತ ಗಮನ ಹರಿಸಿದ ವ್ಯಕ್ತಿ. ನಾನು ನೋವನ್ನು ನನ್ನ ಹೃದಯದಲ್ಲಿಯೇ ಇಟ್ಟುಕೊಂಡೆ, ನನ್ನ ಕಣ್ಣೀರನ್ನು ಮರೆಮಾಡಿದೆ, ನನ್ನ ನೋವನ್ನು ಜನರಿಂದ ಮರೆಮಾಡಿದೆ. ನಾನು ಇತರರಿಗೆ ಒಳ್ಳೆಯದನ್ನು ಮಾಡಿದೆ, ಆದರೆ ಪ್ರತಿಯಾಗಿ ಅವನು ಹಲವು ಬಾರಿ ಒಂಟಿತನವನ್ನು ಅನುಭವಿಸಿದ್ದಾನೆ. ಈಗ ಅವನ ಜೀವನದಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ಬದಲಾವಣೆಯ ಅವಧಿ ಪ್ರಾರಂಭವಾಗಬಹುದು. ವಿಡಿಯೋ ಕೂಡ ಸಮಯ ಮೀರುತ್ತಿದೆ. ಇದನ್ನು ಒಬ್ಬಂಟಿಯಾಗಿ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಭಗವಾನ್ ಶ್ರೀ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಸರಳ ಪರಿಹಾರವನ್ನು ಹೇಳುತ್ತೇನೆ. ನೀವು ಇದನ್ನು ನಿಮ್ಮ ಜೀವನದಲ್ಲಿ ಬಳಸಿದರೆ ನಿಮ್ಮ ಜೀವನವು ಸ್ವರ್ಗವಾಗುತ್ತದೆ ಮತ್ತು ನಿಮ್ಮ ಜೀವನದ ಎಲ್ಲ ಅಂಶಗಳು ನೆರವೇರುತ್ತವೆ. ಎಲ್ಲ ರೀತಿಯ ತೊಂದರೆಗಳು ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ. ನೀವು ಹಂಬಲಿಸುತ್ತಿದ್ದ ವಿಷಯವು ಕೊನೆಗೊಳ್ಳುತ್ತದೆ ಮತ್ತು ನಿಮ್ಮ ಕನಸು ನನಸಾಗುತ್ತದೆ. ಹಾಗಾದರೆ ಮೊದಲು ನಿಮಗೆ ಯಾವ ಒಳ್ಳೆಯ ಸುದ್ದಿ ಸಿಗುತ್ತದೆ? ಇದನ್ನು ಹೆಚ್ಚು ವಿವರವಾಗಿ ಚರ್ಚಿಸೋಣ. ಸ್ನೇಹಿತರೆ, ಧ್ಯಾನಕ್ಕೆ ಸಂಬಂಧಿಸಿದ ಸಂಕೇತ ಸ್ಪಷ್ಟವಾಗಿದೆ. ಜ್ಯೋತಿಷ್ಯ ದೃಷ್ಟಿಕೋನದಿಂದ ಸಂಪತ್ತು ನಿಮ್ಮ ಗಳಿಕೆಗೆ ಮಾತ್ರ ಸಂಬಂಧಿಸಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ನಿರ್ಧಾರವು ಸರಿಯಾದ ಕ್ಷಣವನ್ನು ಆಧರಿಸಿಲ್ಲ, ಬದಲಿಗೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಅವಕಾಶ ಮತ್ತು ಸಮಯದ ಸರಿಯಾದ ಬಳಕೆಯನ್ನು ಆಧರಿಸಿದೆ. ಮುಂದಿನ 24 ಗಂಟೆಗಳು ನಿಮ್ಮ ಮುಂದಿನ ಜನ್ಮದವರೆಗೂ ನೀವು ನಿಮ್ಮೊಂದಿಗೆ ಕೊಂಡೊಯ್ಯುವ ಅದ್ಭುತ ಬದಲಾವಣೆಯನ್ನು ನೋಡುತ್ತೀರಿ. ಸ್ನೇಹಿತರೆ, ನೆನಪಿಡಿ, ನಿಮ್ಮ ಜೀವನದಲ್ಲಿ ಬಾಕಿ ಇರುವ ಪಾವತಿಯನ್ನು ಪೂರ್ಣವಾಗಿ ಪಾವತಿಸಬೇಕಾದ ಸಮಯ ಬರಬಹುದು. ವಹಿವಾಟುಗಳು, ಉದ್ಯೋಗದಿಂದ ಲಾಭ, ಹೊಸ ವ್ಯಾಪಾರ ಅವಕಾಶ, ಯಾಂತ್ರಿಕ ಆದಾಯ ಮಾರ್ಗವು ತೆರೆದುಕೊಳ್ಳುತ್ತದೆ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಹೊಸ ಸ್ಥಳಗಳು, ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಮತ್ತು ನೀವು ಸಂತೋಷದಿಂದ ಒಂದೇ ಕಾಲಿನ ಮೇಲೆ ನೃತ್ಯ ಮಾಡುತ್ತೀರಿ ಮತ್ತು ಪವಾಡ ಸಂಭವಿಸಲಿದೆ ಎಂದು ಹೇಳುತ್ತೀರಿ. ಆದರೆ ನಿಜವಾದ ಪವಾಡ ಇನ್ನೂ ಒಂದು ಜೀವನದಲ್ಲಿ ಸಂಭವಿಸಿಲ್ಲ. ಸ್ವಲ್ಪ ಸಮಯ
ಸಮಯ ಕಾಯಿರಿ. ಅದರ ನಂತರ ನೀವು ಈ ರೀತಿಯದನ್ನು ನೋಡುತ್ತೀರಿ. ನೀವು ಎಂದಿಗೂ ಮರೆಯಲಾಗದ ಸ್ಫೋಟಕ ಒಳ್ಳೆಯ ಸುದ್ದಿ ನಿಮಗಾಗಿ ಕಾಯುತ್ತಿದೆ ಸ್ನೇಹಿತರೆ. ಬಾಹ್ಯಾಕಾಶದಲ್ಲಿ ಬಹಳ ದೊಡ್ಡ ಗ್ರಹಗಳ ಸಾಗಣೆ ಇದ್ದಕ್ಕಿದ್ದಂತೆ ನಡೆಯುತ್ತಿದೆ. ನಿಮ್ಮ ಜೀವನದಲ್ಲಿ ಬಾಕಿ ಇರುವ ಕೆಲಸ ಪೂರ್ಣಗೊಳ್ಳುವ, ಪಾವತಿ ಪಡೆಯುವ ಮತ್ತು ನಿಮ್ಮ ಕೆಲಸದಿಂದ ಹಳೆಯ ವಹಿವಾಟುಗಳನ್ನು ಇತ್ಯರ್ಥಪಡಿಸುವ ಸಮಯ ಬರಬಹುದು. ಅಥವಾ ಹೊಸ ವ್ಯಾಪಾರ ಅವಕಾಶವು ನಿಮಗೆ ಯಾಂತ್ರಿಕ ಆದಾಯದ ಮೂಲವನ್ನು ಸ್ವಯಂಚಾಲಿತವಾಗಿ ಸೃಷ್ಟಿಸುತ್ತದೆ ಎಂದು ಪರಿಗಣಿಸಿ ಕಾಣಿಸಿಕೊಳ್ಳುತ್ತದೆ. ಅದೇ ಸಮಯದಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಯಾರೊಬ್ಬರಿಂದ ಕರೆ ಬರಬಹುದು ಮತ್ತು ಅವರು ನಿಮಗೆ ಹೇಳಬಹುದು, ನಿಮ್ಮ ಬಾಕಿ ಇರುವ ಹಣವನ್ನು ಪ್ರಕ್ರಿಯೆಗೊಳಿಸಲಾಗಿದೆ ಮತ್ತು ಅವು ನಿಮಗೆ ಸರಿಯಾದ ಸಮಯದಲ್ಲಿ ಸಿಗುತ್ತವೆ. ಇದು ಒಳ್ಳೆಯ ಸುದ್ದಿ. ನಾವು ನಿಮ್ಮ ಜೀವನದಲ್ಲಿ ಭೇಟಿಯಾಗುತ್ತಿರುವುದು ಇದೇ ಮೊದಲು, ಆದ್ದರಿಂದ ನಾನು ತಮಾಷೆ ಮಾಡುತ್ತಿದ್ದೇನೆ ಅಥವಾ ನಿಮಗೆ ಇಂತಹ ಇನ್ನೊಂದು ಅವಕಾಶ ಸಿಗುತ್ತದೆ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ. ನೀವು ಮೊದಲು ಅದರ ಬಗ್ಗೆ ಯೋಚಿಸಿರಲಿಕ್ಕಿಲ್ಲ. ಹೌದು ಸ್ನೇಹಿತರೆ, ಹಣ ಎಂದರೆ ನಿಮ್ಮ ತಿಜೋರಿಗೆ ದಾರಿ ಹುಡುಕುವುದಷ್ಟೇ ಅಲ್ಲ ಎಂಬುದನ್ನು ನೆನಪಿಡಿ. ಹಾಗಾದರೆ ಹಣ, ಅದೃಷ್ಟವು ಮನಸ್ಸಿನ ಶಾಂತಿಯೊಂದಿಗೆ ಬಂದಾಗ ರೂಪುಗೊಳ್ಳುತ್ತದೆ ಮತ್ತು ಅದು ನೀವು ಹೊಂದಬಹುದಾದ ದೊಡ್ಡ ವಿಷಯವಾಗಿದೆ. ಹೌದು ಸ್ನೇಹಿತರೆ, ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದವನ್ನು ಸಂಪತ್ತಿನ ರೂಪದಲ್ಲಿ ಮಾತ್ರ ಪಡೆಯಬಹುದು. ದೇವಿ ಮಹಾಲಕ್ಷ್ಮಿ ಮನೆಯಲ್ಲಿ ಸಮೃದ್ಧಿ, ಗೌರವ, ಸ್ಥಿರತೆ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತಾಳೆ. ಇದು ನಿಮಗೆ ಸಿಗುವ ಸೌಕರ್ಯ ಮತ್ತು ನೀವು ಅದರ ಬಗ್ಗೆ ತುಂಬ ಉತ್ಸುಕರಾಗಿರುತ್ತೀರಿ. ಒಂದು ದಿನ ನನ್ನಲ್ಲೂ ಹಣ ಇರುತ್ತದೆ ಎಂದು ನಾನು ಮೊದಲೇ ನಿರ್ಧರಿಸಿದ್ದೆ. ನಾವು ಕೂಡ ಒಂದು ಐಷಾರಾಮಿ ಮನೆ ಕಟ್ಟುತ್ತೇವೆ, ಒಂದು ಐಷಾರಾಮಿ ಕಾರು ತೆಗೆದುಕೊಳ್ಳುತ್ತೇವೆ, ಜೀವನವನ್ನು ಅತ್ಯುತ್ತಮವಾಗಿಸಿ. ಆದರೆ ನೀವು ಎಂದಿಗೂ ಕನಸು ನನಸಾಗಲಿಲ್ಲ. ಆದರೆ ಈಗ ನಿಮ್ಮ ಪ್ರತಿಯೊಂದು ಕನಸು ನನಸಾಗಬಹುದು. ಆದರೆ ಕೆಲವು ಕನಸುಗಳನ್ನು ದೇವರು ಬೇಗನೆ ನನಸಾಗಿಸುವುದಿಲ್ಲ. ಅವನು ಅವುಗಳನ್ನು ವಿಳಂಬ ಮಾಡುತ್ತಾನೆ. ಆದರೆ ನಿಮಗೂ ನಿಮ್ಮ ಇಡೀ ಕುಟುಂಬಕ್ಕೂ ಒಳ್ಳೆಯವನಾಗಿರುವವರು ಮಾತ್ರ ನಿಮಗೆ ಒಳ್ಳೆಯದನ್ನು ಮಾಡುತ್ತಾರೆ. ಇನ್ನೊಂದು ರೀತಿಯಲ್ಲಿಯೂ ಇದು ಮುಖ್ಯವಾಗಿದೆ. ನಿಮಗಾಗಿ ಒಳ್ಳೆಯ ಸುದ್ದಿಯನ್ನು ಎಚ್ಚರಿಕೆಯಿಂದ ಆಲಿಸಿ. ಪ್ರೀತಿ ಮತ್ತು ಸಂಬಂಧಗಳು ಯುವ ಜನರಿಗಾಗಿ ಅತ್ಯಂತ ಮುಖ್ಯವಾದ ನವೀಕರಣ. ಇಂದಿನ ಜಾತಕವು ನಿಮಗೆ ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಬಹಳ ವಿಶೇಷ ಮತ್ತು ಮಹತ್ವದ ಭವಿಷ್ಯವಾಣಿಯಾಗಿದೆ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ, ಓಂ ನಮಃ ಶಿವಾಯ ಎಂದು ಬರೆಯುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಹೌದು, ಇದೆಲ್ಲವೂ ಕೆಲಸದ ಬಗ್ಗೆ ಮತ್ತು ಸಿಂಹಾಸನವು ನಿಮ್ಮದಾಗಲಿದೆ. ಹೌದು, ನಿಮ್ಮಲ್ಲಿ ಕೆಲವರು ನಿಮ್ಮ ಮನದಾಳದ ಮಾತನ್ನು ಯಾರೊಂದಿಗೂ ಹೇಳಿಕೊಂಡಿಲ್ಲ. ನೀವು ನಗುತ್ತೀರಿ, ಆದರೆ ನೀವು ಒಳಗೊಳಗೆ ತೊಂದರೆಗೊಳಗಾಗಿದ್ದೀರಿ ಮತ್ತು ಇದು ರಹಸ್ಯವಲ್ಲ. ನೀವು ಯಾರನ್ನಾದರೂ ಮಿಸ್ ಮಾಡಿಕೊಳ್ಳುತ್ತಲೇ ಇರುತ್ತೀರಿ, ಆದರೆ ಅವರೊಂದಿಗೆ ಮಾತನಾಡುವುದಿಲ್ಲ. ಕೆಲವು ಜನರ ಸಂಬಂಧಗಳು ತಪ್ಪಾಗಿರುವುದರಿಂದ ಕೊನೆಗೊಂಡಿರಬಹುದು ಮತ್ತು ಈ ರಾಶಿಚಕ್ರ ಚಿಹ್ನೆಯ ಜನರು ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬರಬಹುದು. ಅವರು ಪ್ರೀತಿಯನ್ನು ಮಾತ್ರವಲ್ಲದೆ ನೀವು ಕಾಯುತ್ತಿದ್ದ ಗೌರವ ಮತ್ತು ತಿಳುವಳಿಕೆಯನ್ನು ಸಹ ತರುತ್ತಾರೆ. ಅಂತಹ ಸಮಯವು ಈಗ ನಿಮ್ಮ ಜೀವನದಲ್ಲಿ ಸೃಷ್ಟಿಯಾಗುತ್ತಿದೆ. ಭಗವಾನ್ ಶ್ರೀಕೃಷ್ಣ ನಮಗೆ ಪ್ರೀತಿಯ ಅತ್ಯಂತ ಸುಂದರವಾದ ಸಂದೇಶವನ್ನು ನೀಡುತ್ತಾನೆ ಮತ್ತು ಈಗ ನಿಮ್ಮ ಜೀವನದಲ್ಲಿ ಅಂತಹ ಸಂತೋಷವನ್ನು ಕಾಣುವಿರಿ. ಜೀವನದಲ್ಲಿ ಇಷ್ಟೊಂದು ಸಂತೋಷ ಸಿಗುತ್ತದೆ ಎಂದು ನೀವು ಎಂದಿಗೂ ಊಹಿಸಿರಲಿಲ್ಲ. ಭಗವಾನ್ ಶ್ರೀಕೃಷ್ಣನು ನಮಗೆ ಪ್ರೀತಿಯ ಅತ್ಯಂತ ಸುಂದರವಾದ ಸಂದೇಶವನ್ನು ನೀಡುತ್ತಾನೆ. ಅದು ನಿಮಗೂ ಅನ್ವಯಿಸುತ್ತದೆ. ನೀವು ದಯಾಳುಗಳಾಗಿದ್ದೀರಿ. ಪರಿಣಾಮವಾಗಿ ನೀವು ತಾಯಿ ರಾಧೆಯ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ. ಆದ್ದರಿಂದ ನೀವು ನಿಮ್ಮ ಕರ್ತವ್ಯವನ್ನು ಮಾಡಬೇಕಾಗಿದೆ. ನಿಮ್ಮ ನಿರೀಕ್ಷೆಗಳನ್ನು ಕಡಿಮೆ ಮಾಡಲು ನೀವು ದಾನ ಮಾಡಬಹುದು, ಹಿರಿಯರು ನೀಡಲಾದ ಸೂಚನೆಗಳನ್ನು ಅನುಸರಿಸಬಹುದು ಅಥವಾ ನೀವು ತಾಯಿ ರಾಧೆಯ ಹೆಸರನ್ನು ಸಹ ಜಪಿಸಬಹುದು. ಹೌದು, ಶ್ರೀಕೃಷ್ಣ ಪರಮಾತ್ಮನು ನಮಗೆ ಪ್ರೀತಿಯ ಅತ್ಯಂತ ಸುಂದರವಾದ ಸಂದೇಶವನ್ನು ನೀಡುತ್ತಾನೆ. ನೆನಪಿಡಿ, ನಿಜವಾದ ಸಂಬಂಧವೆಂದರೆ ನಿಮ್ಮ ಮೌನವನ್ನು ಸಹ ಅರ್ಥ ಮಾಡಿಕೊಳ್ಳುವುದು. ಹಾಗಾಗಿ ನೀವು ಹಿಂದಿನ ಸಂಬಂಧದ ಬಗ್ಗೆ ತೊಂದರೆ ಅನುಭವಿಸುತ್ತಿದ್ದರೆ ಚಿಂತಿಸುವ ಅಗತ್ಯವಿಲ್ಲ. ನಿಮಗೆ ಸೂಕ್ತವಾದ ಸಂಬಂಧವನ್ನು ಕಂಡುಕೊಳ್ಳಿ. ಏನಾಗುತ್ತದೆಯೋ ಅದು ಕಾಲಾನಂತರದಲ್ಲಿ ಬಲಗೊಳ್ಳುತ್ತದೆ ಸ್ನೇಹಿತರೆ. ಮತ್ತು ಕೆಲವೊಮ್ಮೆ ನಿಮಗೆ ಸರಿಯಲ್ಲದ ವಿಷಯಗಳಿಂದ ನಿಮ್ಮನ್ನು ದೂರವಿಡುವುದು ದೇವರ ಮಾರ್ಗವಾಗಿದೆ. ಕೃಪೆಯು ಅಸ್ತಿತ್ವದಲ್ಲಿದೆ ಮತ್ತು ನಮ್ಮ ಭವಿಷ್ಯವು ಹಾಳಾಗದಂತೆ ದೇವರು ಉದ್ದೇಶಪೂರ್ವಕವಾಗಿ ದುಷ್ಟ ಜನರಿಂದ ನಮ್ಮನ್ನು ದೂರವಿಡುತ್ತಾನೆ. ದೇವರು ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಾನೆ. ಕೆಲವೊಮ್ಮೆ ದೇವರು ನಾವು ಊಹಿಸುವುದಕ್ಕಿಂತ ಉತ್ತಮವಾದದ್ದನ್ನು ನಮಗೆ ನೀಡುತ್ತಾನೆ. ಹಾಗೆ ಆಗುತ್ತದೆ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಕಳೆದುಕೊಂಡರೆ ದುಃಖಿಸಬೇಡಿ, ಆದರೆ ಮೊದಲು ಶಾಂತವಾಗಿರಿ ಮತ್ತು ದೇವರ ತೀರ್ಪಿನಲ್ಲಿ ಸಂತೋಷಪಡಿರಿ. ದೇವರು ತನ್ನ ಭಕ್ತರಿಗೆ ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ಮೂರನೆಯ ಮತ್ತು ದೊಡ್ಡ ಒಳ್ಳೆಯ ಸುದ್ದಿ ಏನೆಂದರೆ ನಾವು ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಮತ್ತೆ ಒಂದಾಗುತ್ತೇವೆ. ಹೌದು ಸ್ನೇಹಿತರೆ, ಥಂಬ್ನೇಲ್ನಲ್ಲೂ ಕೂಡ ಮನೆಯ ಸಂಕೇತವನ್ನು ತೋರಿಸುತ್ತದೆ.
ಮತ್ತು ನಮ್ಮ ದೇಶದಲ್ಲಿ ಮನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ದೊಡ್ಡ ಕಟ್ಟಡಗಳು, ದೊಡ್ಡ ಅರಮನೆಗಳು ಮತ್ತು ನಾವು ಭಾರತೀಯರ ಹೆಮ್ಮೆ. ಹೌದು ಸ್ನೇಹಿತರೆ, ಕೆಲವು ಜನರು ತಮ್ಮ ಸ್ವಂತ ಮನೆ ಖರೀದಿಸುವುದು, ಮನೆ ಕಟ್ಟುವುದು, ಭೂಮಿ ಖರೀದಿಸುವುದು ಅಥವಾ ಮನೆಯಲ್ಲಿ ಯಾವುದೇ ಪ್ರಮುಖ ಬದಲಾವಣೆಗಳನ್ನು ಮಾಡುವ ಬಗ್ಗೆ ಬಹಳ ಸಂಯಮದಿಂದ ಯೋಚಿಸುತ್ತಿದ್ದಾರೆ. ನೀವು ಹೊಸದನ್ನು ಪ್ರಯತ್ನಿಸಲು ಬಯಸಬಹುದು. ಮುಂದಿನ 24 ಗಂಟೆಗಳು ನಿಮಗೆ ತುಂಬಾ ವಿಶೇಷವಾಗಿರುತ್ತವೆ. ಈ ದಿಕ್ಕಿನಲ್ಲಿ ಯೋಚಿಸಲು ನಿಮಗೆ ಮಹತ್ವದ ಪ್ರೇರಕವಾಗಿರುತ್ತದೆ. ಸ್ನೇಹಿತರೆ, ಈ ಅವಧಿಯಲ್ಲಿ ಜನಿಸಿದವರಿಗೆ ಹೊಸ ಮನೆ ಕಟ್ಟುವ ಕನಸು ಕಾಣುತ್ತಿದ್ದರೆ, ಇನ್ನು ಕೆಲವರಿಗೆ ಮನೆ ನವೀಕರಣ ಅಥವಾ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವ ಕನಸು ಕಾಣುತ್ತಿರಬಹುದು. ಇನ್ನು ಕೆಲವರಿಗೆ ಕುಟುಂಬದಲ್ಲಿ ಬದಲಾವಣೆಯ ನಿರೀಕ್ಷೆ ಇದೆ. ಯಾರಿಗಾದರೂ ಹೊಸ ನಿಗೂಢತೆ ಮತ್ತು ದೀರ್ಘಾವಧಿ ಹೊಸ ಸೇರ್ಪಡೆ ಮತ್ತು ಕೆಲವರಿಗೆ ದೀರ್ಘಕಾಲದಿಂದ ಇರುವ ಒಂದು ಕೌಟುಂಬಿಕ ಉದ್ವಿಗ್ನತೆಗೆ ಇಲ್ಲಿದೆ ಪರಿಹಾರ. ಹೌದು, ನೆನಪಿಡಿ, ಗೋಡೆಗಳು ಮನೆ ಮಾಡುವುದಿಲ್ಲ. ಮನೆ ಎಂದರೆ ಮನಸ್ಸಿನ ಶಾಂತಿಯನ್ನು ಕಂಡುಕೊಳ್ಳುವ ಜನರಿಂದ ಕೂಡಿದೆ. ಸ್ನೇಹಿತರೆ, ದೇವರನ್ನು ಪ್ರಾರ್ಥಿಸಿ. ವಿಷ್ಣುವಿನ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ, ಏಕೆಂದರೆ ವಿಷ್ಣು ಪೋಷಕ ಮತ್ತು ತಾಯಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ವಾಸಿಸುತ್ತಾಳೆ. ನಂತರ ಇಡೀ ಕುಟುಂಬವು ಆಚರಿಸುತ್ತದೆ ಮತ್ತು ಪ್ರೀತಿಯಿಂದ ಮನೆಯಲ್ಲಿ ವಾಸಿಸುತ್ತದೆ. ಇದು ನಿಮ್ಮ ಅತ್ಯಂತ ದೊಡ್ಡ ಸಮೃದ್ಧಿ. ಆಗಸ್ಟ್ 2026. ಹೌದು, ಈ ತಿಂಗಳು ನಿಮಗೆ ತುಂಬಾ ಒಳ್ಳೆಯ ಸಮಯವಾಗಿದೆ. ಮುಂಬರುವ ತಿಂಗಳು ನಿಮಗೆ ಇನ್ನಷ್ಟು ವಿಶೇಷವಾಗಿರುತ್ತದೆ, ಏಕೆಂದರೆ ಇಷ್ಟು ದೊಡ್ಡ ಗ್ರಹವು ಬಾಹ್ಯಾಕಾಶದಲ್ಲಿ ಸಾಗಿದೆ. ಇದು ನಿಮ್ಮ ಜಾತಕದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಸಮಯದಿಂದ ಉದ್ವಿಗ್ನತೆ ಇದ್ದರೆ ಅಥವಾ ನಿಮಗೆ ಏನಾದರೂ ತೊಂದರೆ ಇದ್ದರೆ, ಆಗ ಬರುವುದು ನಡೆದ ಸಂಭಾಷಣೆಯ ಸಮಯದಲ್ಲಿ ಈ ವಿಷಯದ ಬಗ್ಗೆ ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ಮುಂದಿನ ದಿನಗಳಲ್ಲಿ ಚರ್ಚೆಯ ನಂತರ ಚರ್ಚೆಯ ಮೂಲಕ ಪರಿಸ್ಥಿತಿಯನ್ನು ಸುಧಾರಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ಸ್ನೇಹಿತರೆ, ಪ್ರಯತ್ನಿಸುವುದು ಯೋಗ್ಯವಾಗಿದೆ. ಈಗ ನಿಮ್ಮ ಪ್ರತಿಯೊಂದು ಕನಸು ನನಸಾಗುತ್ತದೆ. ಇದ್ದಕ್ಕಿದ್ದಂತೆ ಬಾಹ್ಯಾಕಾಶದಲ್ಲಿ ಅಂತಹ ಗ್ರಹಗಳ ಸಾಗಣೆ ಸಂಭವಿಸಲಿದೆ. ಆಗ ಮಾತ್ರ ನಿಮಗೆ ಅನೇಕ ಮಹಾನ್ ದೇವರು ಮತ್ತು ದೇವತೆಗಳ ಆಶೀರ್ವಾದ ಸಿಗುತ್ತದೆ ಮತ್ತು ನಿಮಗೆ 4 ದೊಡ್ಡ ಒಳ್ಳೆಯ ಸುದ್ದಿಗಳು ಸಿಗುತ್ತವೆ. ಇದು ಒಂದು ದೊಡ್ಡ ವಿಷಯ ಮತ್ತು ನಾನು ಇಲ್ಲಿ ಕೊನೆಯ ಒಳ್ಳೆಯ ಸುದ್ದಿಯನ್ನು ಹಂಚಿಕೊಳ್ಳಲಿದ್ದೇನೆ. ಹೌದು ಸ್ನೇಹಿತರೆ, 4ನೆಯ ದೊಡ್ಡ ಒಳ್ಳೆಯ ಸುದ್ದಿಯಾಗಿದೆ ಮತ್ತು ದೊಡ್ಡ ಖರೀದಿಗಳಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುವುದು ಒಳ್ಳೆಯದು. ಕೆಲವು ಜನರಿಗೆ ತಮ್ಮ ಆಯ್ಕೆಯ ಏನನ್ನಾದರೂ ಖರೀದಿಸುವ ದೀರ್ಘಕಾಲದ ಬಯಕೆ ಇರುತ್ತದೆ. ಬೈಕ್ ಖರೀದಿ, ಕಾರು ಖರೀದಿ, ದೊಡ್ಡ ಕಾರು ಖರೀದಿ, ವಾಹನ ಖರೀದಿ, ಏಕೆಂದರೆ ಅವನು ತಮ್ಮ ಹೆತ್ತವರನ್ನು, ನಮ್ಮ ಕುಟುಂಬವನ್ನು ನಮ್ಮ ಸ್ವಂತ ವಾಹನದಲ್ಲಿ ಪ್ರವಾಸಕ್ಕೆ ಕರೆದೊಯ್ಯಬೇಕೆಂದು ಭಾವಿಸುತ್ತಾನೆ. ಪ್ರತಿಯೊಬ್ಬರಿಗೂ ಒಂದು ಕನಸು ಇರುತ್ತದೆ, ಆದರೆ ಮುಂಬರುವ ಸಮಯದಲ್ಲಿ ನಿಮಗೆ ಈ ದಿಕ್ಕಿನಲ್ಲಿ ಉತ್ತಮ ಅವಕಾಶ ಸಿಗಬಹುದು. ನೀವು 2026ರ ಧನ್ತೆರಸ್ನಲ್ಲಿ ಉತ್ತಮ ವಾಹನವನ್ನು ಖರೀದಿಸಬಹುದು. ಅದಕ್ಕೆ ತಕ್ಕಂತೆ ಯೋಜನೆ ಮಾಡಿಕೊಳ್ಳಿ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಕೇವಲ ಭವಿಷ್ಯವಾಣಿಗಳಿಂದ ಯಾರೂ ದೊಡ್ಡ ವಿಷಯ ಮಾಡಲು ಸಾಧ್ಯವಿಲ್ಲ. ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆತುರಪಡಬೇಡಿ. ಕೆಲವೊಮ್ಮೆ ನಿಮ್ಮ ಆದಾಯ, ಬಜೆಟ್ ಮತ್ತು ನಿರ್ಧಾರಗಳನ್ನು ನೀವು ಯೋಚಿಸುವ ಮೊದಲೇ ಪರಿಗಣಿಸಿ. ದೇವರು ನಿಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಆದ್ದರಿಂದ ಅದನ್ನು ಬಳಸಿ. ಜ್ಯೋತಿಷ್ಯ ಸೂಚನೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕು. ನಿರ್ಧಾರಗಳು ಮಾತ್ರ ಆಧಾರವಲ್ಲ. ನಿಮ್ಮ ಜಾತಕ ಸೂಚಿಸುವಂತೆ ನೀವು ತಿಂಗಳುಗಳಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿರುವ ಯಾವುದೋ ಒಂದು ವಿಷಯಕ್ಕೆ ದಾರಿ ಸ್ಪಷ್ಟವಾಗಬಹುದು ಮತ್ತು ಗೋಚರಿಸುತ್ತದೆ. ನಾನು ನಿಮಗೆ ನಿಖರವಾಗಿ ಹೇಳುತ್ತಿದ್ದೇನೆ ಮತ್ತು ಆ ದಿನ ಬಂದಾಗ ನೀವೇ ಅದನ್ನು ಅನುಭವಿಸುವಿರಿ. ನಿಮ್ಮೊಳಗೆ ಒಂದು ಸಾಕ್ಷಾತ್ಕಾರ. ನಿಮ್ಮ ಹಳೆಯ ಭಯಗಳನ್ನು ಬಿಟ್ಟುಬಿಡಿ. ನಿಮ್ಮ ಕಠಿಣ ಪರಿಶ್ರಮವನ್ನು ಮಾತ್ರ ಬಿಡಬೇಡಿ. ದೇವರು ನಿಮ್ಮ ಕಠಿಣ ಪರಿಶ್ರಮವನ್ನು ನೋಡುತ್ತಾನೆ ಮತ್ತು ಅದಕ್ಕೆ ಅನುಗುಣವಾದ ಫಲಿತಾಂಶಗಳನ್ನು ನೀಡುತ್ತಾನೆ ಮತ್ತು ನಿಮ್ಮ ದೇವರು ನೀವು ಯಾವಾಗಲೂ ನಂಬಿದವನ ಮೇಲೆ ನೀವು ಅಚಲವಾದ ನಂಬಿಕೆಯನ್ನು ಹೊಂದಿರಬೇಕು. ಆಗ ಮಾತ್ರ ನಿಮ್ಮ ಕಾಣಿಕೆ ಅರ್ಪಿತವಾಗುತ್ತದೆ. ಮಹಾದೇವ ಅವರ ಪ್ರಾರ್ಥನೆ ನೆರವೇರುತ್ತದೆ ಮತ್ತು ನಿಮ್ಮ ಆಸೆ, ಕನಸುಗಳು ನೆರವೇರುತ್ತದೆ. ಆದಷ್ಟು ಬೇಗ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಶಿವನನ್ನು ಧ್ಯಾನಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.